ಫಾರ್ಮಾ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಮಿನಿ ವೆಬ್ ಸೀರೀಸ್ ಅನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅವೈಲೇಬಲ್ ಇರೋದ್ರಿಂದ ಈ ಸೀರೀಸ್ ನ ಒಂದ್ಸಲ ಟ್ರೈ ಮಾಡಬಹುದು. ಮೂಲತಃ ಇದೊಂದು ಮಲಯಾಳಂ ವೆಬ್ ಸೀರೀಸ್. ಇದರಲ್ಲಿ 8 ಎಪಿಸೋಡ್ಗಳಿದ್ದು ಸುಮಾರು 3 ಗಂಟೆ ಡ್ಯೂರೇಷನ್ ಅನ್ನ ಹೊಂದಿರುತ್ತೆ. ನೀವು ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ರೆ, ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರೆ ಈ ಸೀರೀಸ್ ನಿಮ್ಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಒಂದ್ ಟೈಮ್ ಅಲ್ಲಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿದ್ದಂತ ನಿವಿನ್ ಪೌಲಿ ಅವರು ಇದರಲ್ಲಿ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರ್ತಾರೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಕಥಾನಾಯಕನ ಹೆಸರು KP. ಇವನು ಒಂದು ಕಂಪನಿಯಲ್ಲಿ ಮೆಡಿಕಲ್ ರೆಪ್ ಆಗಿ ಜಾಯ್ನ್ ಆಗ್ತಾನೆ. ಅಲ್ಲಿ ಹಲವು ವರ್ಷಗಳು ಕೆಲಸ ಮಾಡಿದ ನಂತರ ತನ್ನ ಕಂಪನಿ ಮಾರಾಟ ಮಾಡುವಂತ ಮೆಡಿಸಿನ್ಸ್ ಅಪಾಯಕಾರಿ ಅಂತ ತಿಳ್ಕೊತಾನೆ. ಅದರ ವಿರುದ್ಧ ಹೋರಾಟಕ್ಕೂ ಕೂಡ ಇಳಿತಾನೆ. ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಈ ಸೀರೀಸ್ ನ ಸ್ಟೋರಿ. ಮೆಡಿಕಲ್ ಮಾಫಿಯಾ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಅನ್ನ ಡೆಲಿವರ್ ಮಾಡಬಹುದು. ಈಗಾಗಲೇ ಸಾಕಷ್ಟು ಬಂದಿದಾವೆ ಕೂಡ. ಇನ್ಫ್ಯಾಕ್ಟ್ ಈ ಸೀರೀಸ್ ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಮೆಡಿಕಲ್ ರೆಪ್ ಗಳು ಹಾಗೂ ಸೇಲ್ಸ್ ಮೆನ್ ಗಳು ಪಡುವಂತ ಕಷ್ಟವನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ತೋರಿಸಿದಂತ ಅಫಿಷಿಯಲ್ ಮೀಟಿಂಗ್ಸ್ ಕೂಡ ನೈಜತೆಗೆ ತುಂಬಾ ಹತ್ತಿರವಾಗಿತ್ತು. ಆದ್ರೆ ಸೀರೀಸ್ ಮುಂದೆ ಸಾಗ್ತಾ ತುಂಬಾ ನಿಧಾನವಾಗುತ್ತೆ. ಒಂದು ಹಂತದಲ್ಲಿ ಸಖತ್ ಬೋರ್ ಹೊಡಿಸುತ್ತೆ ಕೂಡ. ನಿರ್ದೇಶಕ P. ಅರುಣ್ ಅವರು ಫಾರ್ಮಾ ಕಂಪನಿಗಳು ದುಡ್ಡಿನ ಆಸೆಗೋಸ್ಕರ ಜನಗಳ ಜೀವದ ಜೊತೆಗೆ ಹೇಗೆ ಆಟ ಆಡ್ತಾರೆ ಅನ್ನೋಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ತಗೊಂಡಿದ್ರು ಕೂಡ ಅದನ್ನ ಅಷ್ಟೇ ಎಂಗೇಜಿಂಗ್ ಆಗಿ ಪ್ರೊಜೆಕ್ಟ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರಲಿಲ್ಲ. ಕ್ಲೈಮ್ಯಾಕ್ಸ್ ನ ಕೂಡ ತುಂಬಾ ಸಿಂಪಲ್ ಆಗಿ ಎಂಡ್ ಮಾಡ್ಬಿಟ್ರು. ಹಾಗೆ ಈ ಫ್ರಾಂಚೈಸಿಯಲ್ಲಿ ಇನ್ನು ಹಲವು ವೆಬ್ ಸೀರೀಸ್ ಗಳು ಬರ್ತವೆ ಅನ್ನೋಂತ ಹಿಂಟ್ ನ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪಾತ್ರದಲ್ಲಿ ನಿವಿನ್ ಪೌಲಿ ಅವರು ಒಳ್ಳೆಯ ನಟನೆಯನ್ನೇ ಕೊಟ್ಟಿದ್ದಾರೆ. ರಾಜೀವ್ ರಾವ್ ಪಾತ್ರದಲ್ಲಿ ಹಿರಿಯ ನಟ ರಜಿತ್ ಕಪೂರ್ ಅವರು ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿದ್ದಾರೆ. ಇನ್ನು ಉಳಿದ ಪಾತ್ರಗಳಲ್ಲಿ ನಡೆಸಿದಂತ ನಟರು ಕೂಡ ಡೀಸೆಂಟ್ ಇನ್ ದೇರ್ ರೋಲ್ಸ್. ಸೀರೀಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿದ್ದು, ಅದನ್ನ ಹೊರತುಪಡಿಸಿದ್ರೆ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಇದಾಗಿರುತ್ತೆ ಫಾರ್ಮಾ ವೆಬ್ ಸೀರೀಸ್ ನ ಬಗೆಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.